ಟು ಕಾಸ್ 2x ಇಸ್ ಈಕ್ವಲ್ ಟು ಇವೆಲ್ಲ ಎಕ್ಸ್ಪ್ರೆಷನ್ ಕಂಡು ಕಾಸ್ 2x ನಾವು ಕಾಸ್ ಆಫ್ ಎಕ್ಸ್ ಪ್ಲಸ್ ಎಕ್ಸ್ ಅಂತ ಬರ್ಕೊಂಡು ಆಯಿತಾ ಇಲ್ಲಿ ಯಾವುದೋ ಒಂದು ಫಾರ್ಮುಲಾ ಉಪಯೋಗಿಸ್ಬೋದು. ಯಾವುದು? ಹೌದಲ್ವಾ? ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಉಪಯೋಗಿಸ್ಬೋದು. ಸೊ ಐಮ್ ಗೋಣ ರೀರೈಟ್ ಬಿಕಾಸ್ cos of a plus b is cos a cos b minus sin a sin b, and here a is equal to x ಮತ್ತೆ b ಕೂಡ x. ಹಾಗಾಗಿ therefore cos 2x is equal to cos x into cos x minus sin x into sin x ಅಂತ ಹೇಳಿದ್ರೆ ಅರ್ಥ ಏನು? ಸೊ ದಿಸ್ ಇಸ್ cos square x minus sin square x. ಈ ರೀತಿಯಲ್ಲಿ ಫಾರ್ಮುಲಾ ಬದಲಾಗುತ್ತೆ. ಸರಿನಾ? ನೆಕ್ಸ್ಟು ಇವೆರಡು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ 1 is equal to sin square x ಪ್ಲಸ್ ಕಾಸ್ ಸ್ಕ್ವೇರ್ ಉಪಯೋಗಿಸ್ಕೊಂಡು ಕಾಸ್ ಸ್ಕ್ವೇರ್ ಎಕ್ಸ್. ಸೊ ಇದನ್ನು ನಾವು ರೀಅರೇಂಜ್ ಮಾಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ ಐ ಕ್ಯಾನ್ ರೀರೈಟ್ ದಿಸ್ ಎಸ್ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಕಾಸ್ ಸ್ಕ್ವೇರ್ ಎಕ್ಸ್ ಮತ್ತು 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಸೈನ್ ಸ್ಕ್ವೇರ್ ಎಕ್ಸ್ ಅಲ್ವಾ? ಸೊ ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ ಒಂದೇ ಟರ್ಮು ಇವೆರಡು ಎಕ್ಸ್ಪ್ರೆಷನ್ ಬರುತ್ತೆ. ಸರಿ ತಾನೆ? ಸೊ ದಿಸ್ ವುಡ್ ಬಿ ಯೋರ್ ಆಪ್ಷನ್ ಎ ಮತ್ತು ದಿಸ್ ಇಸ್ ಫಸ್ಟ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್. ಆಯಿತಾ? ಸೊ ಇವಾಗ ನಾವು ವಿ ಕ್ಯಾನ್ ಸಬ್ಸ್ಟಿಟ್ಯೂಟ್ 1 ಇನ್ ಎ. ಸರಿನಾ? ಸೊ ಕಾಸ್ 2x will be equal to cos square x ಬದಲಾಗಿ 1 minus sin square x minus sin square x ಅಲ್ವಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀವಿ ಅಷ್ಟೇನೇನಿಲ್ಲ. ಸೊ 1 minus 2 sin square x ಅಷ್ಟೇ. ಸರಿನಾ? ನೆಕ್ಸ್ಟು ಲೆಟ್ ಸಬ್ಸ್ಟಿಟ್ಯೂಟ್ 2 in a. So this would be cos 2x is equal to cos square x ಬದಲಾಗಿ ಅಲ್ಲ sin square x ಬದಲಾಗಿ ನಾವೇನು ಬರಿತಾ ಇದ್ದೀವಿ? 1 ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಬರಿತಾ ಇದ್ದೀವಿ. ಸೊ ಈ ಬ್ರ್ಯಾಕೆಟ್ ಓಪನ್ ಮಾಡಿದಾಗ cos 2x ಮೈನಸ್ 1 ಪ್ಲಸ್ cos 2x ಆಗುತ್ತಿದ್ದು. ಸೊ cos square x ಇಸ್ ಹೌದು 2 cos square x ಮೈನಸ್ 1 ಆಗುತ್ತಿದ್ದು ಅಷ್ಟೇ. ಸೊ ಇವೆರಡು ಪ್ರೂವ್ ಆಯಿತು. ಕೊನೆಯದಾಗಿ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಪ್ರೂವ್ ಮಾಡಬೇಕು. ಹೇಗೆ ಮಾಡೋದು ಅದನ್ನು? ಸೊ ಅದು ಮಾಡಬೇಕು ಅಂತ ಹೇಳಿದ್ರೆ ನಾವು cos 2x ಇಸ್ ಈಕ್ವಲ್ ಟು 2 cos square x ಮೈನಸ್ 1 ಉಪಯೋಗಿಸಿ ಮುಂದುವರಿಬೇಕು. ಸೊ ಬಿಕಾಸ್ cos square x ಇಸ್ ಈಕ್ವಲ್ ಟು ಇವಾಗ ಟ್ಯಾನ್ಗೆ ಕಾಸ್ಗೆ ಹೇಗೆ ಸಂಬಂಧ? ನಿಮ್ಮ ಮೊದಲನೇ ಕ್ಲೂ ಇದು ತಿಳಿತಾ ಇದೆಯಾ? ಮತ್ತು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಟೆನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಸರಿ ತಾನೆ? ಸೊ ಓವರ್ ಆಲ್ ದೇರ್ ಫೋರ್ ಏನಂತ ಹೇಳ್ಬೋದು? cos 2x is equal to 2 by secant square x, which can be written as 2 by 1 plus tan square x minus 1. ಸರಿನಾ? ಇಲ್ಲಿ ಎಲ್ ಸಿ ಎಮ್ ಎಲ್ಲಿ ತೊಗೊಂತು ಅಂದರೆ 2 minus of 1 plus tan square x, this entire thing divided by 1 plus tan square x. ಸೊ ಮೈನಸ್ ಇದು ಬ್ರ್ಯಾಕೆಟ್ ಓಪನ್ ಮಾಡಿದಾಗ ಏನಾಗುತ್ತೆ? ಇದು 2 minus 1, that is 1, minus of tan square x is minus tan square x, entire thing divided by 1 plus tan square x, and we have the following answer. ಅಷ್ಟೇ. ಸರಿನಾ? ಪಾಸ್ ಮಾಡ್ಕೊಳ್ಳಿ ಡಿರೈವೇಷನ್ನು
ಇದೇ ರೀತಿಯಲ್ಲಿ ಕಲ್ತ್ಕೊಳ್ಳಿ.